ಡಿ.ಕೆ. ಸುರೇಶ್ ಅವರ ಹೆಸರನ್ನ ಹೇಳಿಕೊಂಡು ವಂಚನೆ ಮಾಡಿದಂತಹ ಪ್ರಕರಣ ಇತ್ತಲ್ಲ, ಐಶ್ವರ್ಯ ಗೌಡ ಪ್ರಕರಣ. ಈ ಪ್ರಕರಣದಲ್ಲಿ ಈಗ ಪಬ್ಲಿಕ್ ಟಿವಿ ಒಂದು ಸುದ್ದಿ ಪ್ರಸಾರವನ್ನ ಮಾಡಿತ್ತು. ಅದೇನು ಅಂತಂದ್ರೆ ಇಡಿ ನೋಟಿಸ್ ಅನ್ನ ಕೊಟ್ಟಿರೋ ವಿಚಾರ. ಅದನ್ನ ಈಗ ಹೌದು ಅಂತ ಹೇಳಿ ಡಿ.ಕೆ. ಸುರೇಶ್ ಅವರು ಮಾಜಿ ಸಂಸದರು ಒಪ್ಕೊಂಡಿದ್ದಾರೆ. ಇಡಿ ಸಮನ್ಸ್ ಕೊಟ್ಟಿರೋದನ್ನ ಒಪ್ಕೊಂಡಿದ್ದಾರೆ. ಇಡಿ ಸಮನ್ಸ್ ಕೊಟ್ಟಿದೆ, ನಾನು ವಿಚಾರಣೆಗೂ ಹೋಗ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅವ್ರು ಏನು ಹೇಳಿದ್ದಾರೆ ಅಂದ್ರೆ ಗುರುವಾರ ಹೋಗೋದಿಲ್ಲ, ಅದರ ಬದಲಾಗಿ ಮುಂದಿನ ಸೋಮವಾರ ಹೋಗ್ತೀನಿ ಅಂತ ಪಬ್ಲಿಕ್ ಟಿವಿಗೆ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ಮಾತನಾಡ್ತಾ ಹೇಳಿದ್ದಾರೆ. ಸೊ ಐಶ್ವರ್ಯ ಗೌಡ ಡಿ.ಕೆ. ಸುರೇಶ್ ಅವರ ಹೆಸರನ್ನ ಹೇಳಿಕೊಂಡು ವಂಚನೆ ಮಾಡಿದ್ರು. ಆ ನಿಟ್ಟಲ್ಲಿ ಈಗ ಡಿ.ಕೆ. ಸುರೇಶ್ ಅವರು ಕೂಡ ಫೇಸ್ ಮಾಡಬೇಕಾಗಿದೆ. ಉತ್ತರವನ್ನ ಕೇಳ್ತಾರೆ, ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಈಗ ಮಧ್ಯಾಹ್ನ 12:30 ಗಂಟೆಗೆ ಎಲ್ಲೋ ಹೊರಗಡೆ ಹೋಗಿದ್ದೆ. ಸೊ ಥರ ಇಡಿ ಅಧಿಕಾರಿಗಳು ಬಂದಿದ್ದಾರೆ ಅಂಥೇಳಿ ತಿಳಿಸಿದ್ರು. ಸೊ ಏನು ಅಂಥೇಳಿ ಬಂದು ಭೇಟಿ ಮಾಡಿ ಅವರ ಹತ್ರ ಮಾತಾಡಿದಾಗ ಅವರು ಒಂದು ಸಮನ್ಸನ್ನು ಇಶ್ಯೂ ಮಾಡಿದ್ದಾರೆ. ಸೊ ಅದು ಸಮನ್ಸು ಯಾವ ಕೇಸ್ಗೆ ಅಂತ ಸಂಬಂಧಪಟ್ಟಿದ್ದಿಲ್ಲ. ಬಟ್ ದಾಖಲೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅವರು ಐಶ್ವರ್ಯ ಗೌಡಗೆ ಸಂಬಂಧಪಟ್ಟಂಥ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸು ಮತ್ತು ಅವರ ಜೊತೆ ಬೇರೆ ಬೇರೆ ವಿಚಾರಗಳನ್ನು ಅವರು ಅನೇಕ ಮಾಹಿತಿಗಳು ನಮಗೆ ಬೇಕು ಅಂತೇಳಿ ಕೇಳಿದ್ದಾರೆ. ಸೊ ಅವರು 19ನೇ ತಾರೀಕು ಹಾಜರಾಗಬೇಕು ಅಂತ ತಿಳಿಸಿದ್ದಾರೆ. 19ನೇ ತಾರೀಕು ನನಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರೋದ್ರಿಂದ ನಾನು ಅವರಿಗೆ ಸೋಮವಾರ ಬರ್ತೀನಿ ಅಂಥೇಳಿ ನಾನು ಈಗ ಅವ್ರಿಗೆ ಆಲ್ರೆಡಿ ಮೌಖಿಕವಾಗಿ ತಿಳಿಸಿದ್ದೇನೆ. ಅವರು ಲಿಖಿತವಾಗಿ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಈಗ ನಾನು ಅದನ್ನು ಲಿಖಿತವಾಗಿ ಕೂಡ ಅವ್ರಿಗೆ ಮೇಲ್ ಅವರಿಗೆ ಕಳಿಸ್ಕೊಡ್ತಾ ಇದ್ದೇನೆ. ವಿಚಾರ ಏನು ಅಂತ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಅದನ್ನು ಗಮನಿಸಿ ಆಮೇಲೆ ನಾನು ತಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಸಾಧ್ಯ. ಈಗ ನನಗೆ ಅವರಿಗೆ ಯಾವುದೇ ಥರದ ಹಣಕಾಸಿನ ವ್ಯವಹಾರ ಆಗಲಿ ಬೇರೆ ಯಾವುದೇ ವಿಚಾರಗಳು ನನ್ನ ಮುಂದೆ ಇಲ್ಲ. ನಾನು ಅವರು ಕರೆದಂಥ 2 ಕಾರ್ಯಕ್ರಮಗಳಿಗೆ ನನ್ನ ಕ್ಷೇತ್ರದವರಾಗಿದ್ದರಿಂದ 2 ಕಾರ್ಯಕ್ರಮಗಳಿಗೆ ನಾನು ಭೇಟಿ ಮಾಡಿದ್ದು ಬಿಟ್ಟರೆ ಬೇರೆ ಯಾವುದೇ ಥರದ ವ್ಯವಹಾರಗಳು ಇಲ್ಲದೇ ಇರೋದ್ರಿಂದ ಸೊ ಅದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಕೂಡ ಈ ವಿಚಾರಗಳನ್ನು ತಿಳಿಸ್ತೇನೆ. ಇದರಲ್ಲಿ ಪೊಲೀಸ್ ಕೇಸ್ಗಳು ಆಯಿತು, ಬೇರೆ ಬೇರೆ ಕೇಸ್ಗಳು ಸಾಕಷ್ಟು ಕೇಸ್ಗಳಾಗಿ ಆಗಿರೋದ್ರಿಂದ ಅದು ತನಿಖೆ ಹಂತದಲ್ಲಿ ಇರಬೇಕು ಅಂತ ಕಾಣಿಸ್ತದೆ. ತದನಂತರದಲ್ಲಿ ನನಗೆ ಯಾವುದೇ ಮಾಹಿತಿ ಇಲ್ಲ, ಗೊತ್ತಿಲ್ಲ ಉದ್ದೇಶ ಏನು ಅಂತ. ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ ಇಸ್ಕೊಂಡಿದ್ದೀವಿ. ಇಡಿ ಏನು ಹೊಸ ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿ. ಈ ದಿನದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅನ್ನು ಮುಂದೆ ಇಡ್ತಾ ಇದ್ದೀವಿ. ಕಾಂಗ್ರೆಸ್ನ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರಿಗೆ ಇಡಿ ಶಾಕ್. ಐಶ್ವರ್ಯ ಗೌಡ ವಂಚನೆ ಕೇಸ್ನಲ್ಲಿ ಡಿ.ಕೆ. ಸುರೇಶ್ಗೆ ಇಡಿ ಶಾಕ್ ಅನ್ನು ನೀಡಿರೋದು. ಇಡಿ ಅಧಿಕಾರಿಗಳಿಂದ ಬ್ರದರ್ ಡಿ.ಕೆ. ಸುರೇಶ್ಗೆ ಈಗ ಸಮನ್ಸ್ ಅನ್ನು ನೀಡಿದ್ದಾರೆ. ಜೂನ್ 19ನೇ ತಾರೀಕಿಗೆ ಗುರುವಾರ ವಿಚಾರಣೆಗೆ ಬರುವಂತೆ ಸಮನ್ಸ್ ಅನ್ನ ನೀಡಿರೋದು. ಯಾಕೆ ಈ ಸಮನ್ಸ್ ಅನ್ನ ಕೊಟ್ಟಿದ್ದಾರೆ? ಅವರು ಯಾವುದೇ ರೀತಿಯಾಗಿ ನಮ್ಮ ವ್ಯವಹಾರಗಳೇ ಇಲ್ಲ ಅಂತ ಹೇಳಿದ್ದಾರೆ. ಯಾರ್ದೋ ಹೆಸರನ್ನ ಹೇಳ್ಕೊಂಡ್ಬಿಟ್ಟು ವ್ಯವಹಾರವನ್ನ ಮಾಡಿಕೊಂಡ್ರೆ ಅವ್ರು ಹೆಂಗ್ ಜವಾಬ್ದಾರರಾಗ್ತಾರೆ? ಅದರಲ್ಲಿ ಐಶ್ವರ್ಯ ಗೌಡ ಜೊತೆಗೆ ಆರ್ಥಿಕ ವ್ಯವಹಾರಗಳ ಅನುಮಾನ ಅಂತ ಹೇಳ್ತಾ ಇದ್ದಾರೆ. ನಿಖರವಾಗಿರುವಂಥ ಯಾವ ದಾಖಲೆಗಳು ಕೂಡ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಎಲ್ಲ ಕಡೆಯೂ ಕೂಡ ನಾನು ಡಿ.ಕೆ. ಸುರೇಶ್ ಸಹೋದರಿ ಅಂತ ಪ್ರಚಾರವನ್ನ ಮಾಡ್ಕೊಂಡಿರೋದು. ಅಯ್ಯೋ, ನಾನು ಪ್ರಧಾನಿ ಮೋದಿ ಅವರ ತಮ್ಮ ಅಂತ ಹೇಳ್ಕೊಂಡು ಓಡಾಡಿದ್ರೆ ಯಾವನ್ ನಂಬ್ಕೊಂಡು ಹೋಗ್ತಾನ? ನಂಬೋರು ಹುಚ್ಚರು ಮೊದಲನೇದಾಗಿ, ತಳೆಬುಡ ಗೊತ್ತಿಲ್ಲದೆ ಇರುವಂಥವ್ರು ನಂಬೋರು. ಐಶ್ವರ್ಯ ಗೌಡ ಜೊತೆಗೆ ಡಿ.ಕೆ. ಸುರೇಶ್ ದೂರವಾಣಿ ಸಂಪರ್ಕ, ಫೋನ್ ಮಾಡಿ ಏನು ಮಾತನಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ಮಾತನಾಡೋದು ಸಮಸ್ಯೆ ಅಲ್ಲ, ಯಾಕಂದರೆ ಅವರು ಜನಪ್ರತಿನಿಧಿ. ಯಾರು ಕರೆ ಮಾಡಿದಾಗ ಏನೋ ಹೇಳಿದಾಗ ಕೇಳಿಸ್ಕೊಳ್ತಾರೆ. ಬಟ್ ಏನು ಮಾತನಾಡಿದ್ದಾರೆ? ಐಶ್ವರ್ಯ ಗೌಡ ನಂಟಿನ ಬಗ್ಗೆ ಇಡಿ ತನಿಖೆಯನ್ನು ಮಾಡ್ತಾ ಇದೆ, ಮಾಡ್ತಾರೆ. ಅವ್ರ ಹೆಸರನ್ನು ಹೇಳಿದಾಗ ಅವರು ಒಂದ್ಸಲ ಕೇಳ್ತಾರೆ ಲಿಂಕ್ ಇದೆಯಾ ಇಲ್ವಾ ಅಂಥೇಳಿ. ಆರ್ಥಿಕ ವ್ಯವಹಾರಗಳ ಮಾಹಿತಿಯನ್ನು ಇಡಿ ಸಮನ್ಸನ್ನು ಕೊಟ್ಟಿದೆ ಈಗ ಮಾಹಿತಿಯನ್ನು ಪಡ್ಕೊಳ್ಳೋಕ್ಕೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಯಾರ್ಯಾರ್ದೋ ಹೆಸರನ್ನ ಹೇಳ್ಕೊಂಡ್ಬಿಟ್ಟು ಏನೋ ವ್ಯವಹಾರವನ್ನು ಮಾಡ್ಕೊಂಡ್ಬಿಟ್ಟಾಗ ಅವ್ರ ಜೊತೆಗೆ ವ್ಯವಹಾರ ಇದೆಯೋ ಇಲ್ವೋ, ಅವ್ರ ಜೊತೆಗೆ ಫೋನ್ ಸಂಪರ್ಕ ಮಾಡಿದಾಗ ಅದರಲ್ಲಿ ಏನು ವ್ಯವಹಾರ ಮಾತನಾಡಿದ್ದಾರೆ ಇವೆಲ್ಲವೂ ಬೇಕಾಗತ್ತೆ. ಸಾಕ್ಷಿಗಳಿಲ್ದರೆ ಇವ್ರ ಜೊತೆಗೆ ಏನೋ ವ್ಯವಹಾರ ಮಾಡಿಬಿಟ್ಟಿದ್ದಾರೆ, ಇವರೇ ಹೇಳಿ ಮಾಡಿಬಿಡಿಸಿದ್ದಾರೆ ಅಂತ ಹೇಳೋದು ಕೂಡ ಕಷ್ಟ ಆಗ್ಬಿಡುತ್ತೆ. ಈಗ ಯಾವ ಸವಾಲುಗಳು ಡಿ.ಕೆ. ಸುರೇಶ್ ಅವ್ರ ಮುಂದೆ ಬಂದು ನಿಂತ್ಕೊಳ್ಳುತ್ತೆ ಈ ಪ್ರಕರಣದಲ್ಲಿ?
ಅರುಣ್, ಪ್ರಮುಖವಾಗಿ ಒಂದು ತನಿಖಾ ಸಂಸ್ಥೆ ತನಿಖೆಯನ್ನ ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ ಅಥವಾ ಯಾರಿಗಾದ್ರೂ ಒಬ್ಬ ವ್ಯಕ್ತಿಗೆ ಸಮನ್ಸನ ಮಾಡ್ತಾರೆ ಅಂದ್ರೆ ಅದಕ್ಕೆ ಒಂದು ಸಾಲಿಡ್ ಪ್ರೂಫ್ ಅನ್ನ ಅಥವಾ ಒಂದಷ್ಟು ದಾಖಲಾತಿಗಳನ್ನ ಇಟ್ಕೊಂಡೆ ಅವರನ್ನ ಸಮನ್ಸ್ ಮಾಡಿ ವಿಚಾರಣೆಗೆ ಕರೆದಿರ್ತಾರೆ. ಯಾಕಂದ್ರೆ ಐಶ್ವರ್ಯಗೌಡ ಬಂಧನ ಮಾಡಿ ಇಡಿ ಅಧಿಕಾರಿಗಳು ಆಲೆ 2 ತಿಂಗಳಾಯ್ತು. 2 ತಿಂಗಳನ್ನು ಕೂಡ ನಿರಂತರವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆಯ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಅವರವರ ಐಶ್ವರ್ಯಗೌಡ ಜೊತೆಯಲ್ಲಿ ಯಾರ್ಯಾರು ಲಿಂಕ್ ಇತ್ತು, ಜೊತೆಗೆ ವಿನಯ್ ಕುಲಕರ್ಣಿ ಈಗಾಗಲೇ ಅವರ ಮನೆಯ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಒಂದಷ್ಟು ಕೆಲಸಗಳಾಗಿತ್ತು. ಜೊತೆಗೆ ವಿನಯ್ ಕುಲಕರ್ಣಿ ಅವರ ಹೇಳಿಕೆಗಳನ್ನು ಕೂಡ ದಾಖಲನ್ನ ಮಾಡ್ಕೊಂಡಿದ್ರು. ಆದ್ರೆ ಇನ್ನೊಂದು ಪ್ರಮುಖವಾದ ವಿಚಾರ ಏನಂದ್ರೆ ಡಿ.ಕೆ. ಸುರೇಶ್ ಅವರ ವಿಚಾರ ಯಾವ ವಿಚಾರಕ್ಕಾಗಿ ಬಂತು ಅಂದ್ರೆ ಇದೇ ಐಶ್ವರ್ಯಗೌಡ ಸಾಕಷ್ಟು ಬಾರಿ ಡಿ.ಕೆ. ಸುರೇಶ್ ಅವರ ಸಹೋದರಿ ಅಂತ ಹೇಳ್ಕೊಂಡು ಸಾಕಷ್ಟು ಕಡೆ ಓಡಾಟವನ್ನ ನಡೆಸಿರುವಂತದ್ದು. ಜೊತೆಗೆ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಒಂದಷ್ಟು ಹಣದ ಟ್ರಾನ್ಸಾಕ್ಷನ್ ನಡೆದಿದ್ದೇನೋ ಅದ್ರ ಬಗ್ಗೆ ಅನುಮಾನಗಳು ಇದಾವೆ. ಯಾಕೆಂದ್ರೆ ಆಕೆಯ ಅಕೌಂಟ್ ಅನ್ನ ಚೆಕ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ 60 ರಿಂದ 70 ಕೋಟಿಯಷ್ಟು ಟ್ರಾನ್ಸಾಕ್ಷನ್ ನಡೆದಿತ್ತು. ಆಕೆಗೆ ಯಾವುದೇ ರೀತಿಯ ಬೇರೆ ಬಿಸ್ನೆಸ್ ಸಪೋರ್ಟ್ ಆಗಲಿ ಯಾವುದು ಕೂಡ ಇರಲಿಲ್ಲ. ಅಂತವರ ಅಕೌಂಟ್ ನಲ್ಲಿ 70 ಕೋಟಿಯಷ್ಟು ಹಣ ಬಂದಿದೆ. ಈಗಾಗಲೇ ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಐಟಿ ಅಧಿಕಾರಿಗಳು ಹೇಳಿಕೆಗಳನ್ನ ಪಡ್ಕೊಂಡಿದ್ದಾರೆ. ಇದೆಲ್ಲ ಆದ ಬಳಿಕ ಇಡಿ ಅಧಿಕಾರಿಗಳು ಪ್ರಕರಣಕ್ಕೆ ಎಂಟ್ರಿಯನ್ನು ಕೊಟ್ಟಿರುವಂತದ್ದು. ಆಕೆಯನ್ನು ವಿಚಾರಣೆಗೊಳಪಡಿಸಿ ಆಕೆಯ ಟ್ರಾನ್ಸಾಕ್ಷನ್ಗಳು ಏನೇನಿತ್ತು ಆ ಟ್ರಾನ್ಸಾಕ್ಷನ್ಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಈಗ ಡಿ.ಕೆ. ಸುರೇಶ್ ಅವರಿಗೆ ಒಂದು ಸಮನ್ಸನ ಮಾಡಿರುವಂತದ್ದು. ಅಂದ್ರೆ ಗುರುವಾರಕ್ಕೆ ಒಂದು 7 ರಿಂದ 8 ದಾಖಲಾತಿಗಳನ್ನ ಕೇಳಿ ಅವರು ಸಮನ್ಸನ ಕೊಟ್ಟಿದ್ದಾರೆ. 8 ದಾಖಲಾತಿಗಳನ್ನ ಕೊಟ್ರೆ ಅಂದ್ರೆ ಕಳೆದ 4 ವರ್ಷಗಳಿಂದ ನಡೆದಿರುವಂತ ಹಣದ ಟ್ರಾನ್ಸಾಕ್ಷನ್ ವಿಚಾರ ಇರಬಹುದು, ಜೊತೆಗೆ ಐಶ್ವರ್ಯಗೌಡ ಜೊತೆಯಲ್ಲಿ ಮಾತುಕತೆ ವಿಚಾರ ಇರಬಹುದು, ಇದಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ಇಡಿ ಅಧಿಕಾರಿಗಳು ಕೇಳಿರುವಂತದ್ದು. ಗುರುವಾರ ಅಥವಾ ಸೋಮವಾರ ಅವರು ಯಾವತ್ತು ವಿಚಾರಣೆಗೆ ಹಾಜರಾಗ್ತಾರೆ, ವಿಚಾರಣೆಗೆ ಹಾಜರಾದಂತ ಸಂದರ್ಭದಲ್ಲಿ ಈ ದಾಖಲಾತಿಗಳಿಗೆ ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟು ಅಥವಾ ಸಮಜಾಯಿಷಿಯನ್ನು ಕೊಟ್ಟರೆ ಅದಕ್ಕೆ ಇಡಿ ಅಧಿಕಾರಿಗಳು ಮುಂದಿನ ತನಿಖೆಯನ್ನು ಮುಂದುವರಿಸ್ತಾ ಹೋಗ್ತಾರೆ. ಯಾವ್ದಾದ್ರು ಅನುಮಾನಾಸ್ಪದವಾಗಿ ಅಥವಾ ಈಗಾಗಲೇ ಇಡಿ ಅಧಿಕಾರಿಗಳ ಬಳಿ ಇರುವಂತಹ ಒಂದಷ್ಟು ದಾಖಲಾತಿಗಳನ್ನ ಇಟ್ಕೊಂಡು ಪ್ರಶ್ನೆಯನ್ನ ಮಾಡೋ ಸಂದರ್ಭದಲ್ಲಿ ಏನಾದರೂ ಬೇರೆ ಮಾಹಿತಿಗಳೇನಾದ್ರೂ ಬಂದ್ರೆ ಅದು ಡಿ.ಕೆ. ಸುರೇಶ್ ಅವರಿಗೆ ದೊಡ್ಡ ಮಟ್ಟದ ಇಡಿ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.